ಒಂದು ಹಾಡನ್ನ ನಾವು ಈಗ ಮಾಡೆಲೋ ಮಾನವ ಮೂಗನಾಗಿರಬೇಕು ಎಲೆ ಮಾನವ ಈಗ ಮಾಡೆಲೋ ರಾಮ ಧ್ಯಾನವ ಈಗ ಮಾಡೆಲೋ ರಾಮ ಧ್ಯಾನವ ದೂತರು ಕರೆವಾಗದಿ ಕಾಲನ ದೂತರು ಕರೆವಾಗದಿ ಕುಲಗೆಟ್ಟು ಕಣ್ಣು ಬಿಡುವ ಕುಲಗೆಟ್ಟು ಕಣ್ಣು ಬಿಡುವಾಗ ಈಗ ಮಾಡೆಲೋ ರಾಮ ಧ್ಯಾನವ ಮಾಡೆಲೋ ರಾಮ ಧ್ಯಾನವ ನಟಿ ಪುರಂದರ ವಿಠಲನ ನಾಮವು ಸಮದರ್ಶಿ ಪುರಂದರ ವಿಠಲನ ನಾಮವು ಸಮದರ್ಶಿ ಪುರಂದರ ವಿಠಲನ ನಾಮವು ಸಮದರ್ಶಿ ಪುರಂದರ ವಿಠಲನ ನಾಮವು ಸಮಯಕ್ಕೆ ಒದಗಿತ ಬರುವುದನಯ್ಯ ಸಮಯಕ್ಕೆ ಒದಗಿತ ಬರುವುದನಯ್ಯ ಈಗ ಮಾಡೆಲೋ ರಾಮ ಧ್ಯಾನವ ಈಗ ಮಾಡೆಲೋ ರಾಮ ಧ್ಯಾನವ ನೀ ಮೋಗನಾಗಿರಬೇಡ ಮಾನವ ಮೋಗನಾಗಿರಬೇಡ ಮಾನವ ಈಗ ಮಾಡೆಲೋ ರಾಮ ಧ್ಯಾನವ ಈಗ ಮಾಡೆಲೋ ಈಗ ಮಾಡೆಲೋ ಈಗ ಮಾಡೆಲೋ ರಾಮ ಧ್ಯಾನವ. ಧನ್ಯವಾದಗಳು ಆಚಾರ್ಯ. ಕೃತಜ್ಞತೆಗಳು. ಅತ್ಯಂತಂ ಸಮ್ಯಗಾಸೀತ್. ಸಾಧು 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 ಸಾಧು. ಹ ಈಗ ಮತ್ತೊಂದು ಭಜನೆಯನ್ನ ವಿದುಲ ಹಾಡ್ತಾಳೆ. ಆಮೇಲೆ ಮತ್ತೆ ನೀವು ಇನ್ನೊಂದು ಹಾಡು. ತಾರಮ್ಮ ಶ್ರೀರಂಗಧಾಮನ ಕೇಳಿಸ್ತಲ್ಲ ಸರ್. ಹರಿ ಓಂ. ಅಮ್ಮ ಶ್ರೀರಂಗಧಾಮನ ತಂದು ತೋರಮ್ಮ ಎಮ್ಮೋಳು ಪ್ರೇಮನ ತಾರಮ್ಮ ಶ್ರೀರಮ್ಮ ಎಮ್ಮೋಳು ಎಮ್ಮೋಳು ಪ್ರೇಮನ ವೃಂದಾವನದೊಳಗಾಡುವ ಶ್ರೀಗಂಧವ ಮೈಯೋಳು ತೀಡುವ ವೃಂದಾವನದೊಳಗೆ ಆಡುವ ಶ್ರೀಗಂಧವ ಮೈಯೋಳು ತೀಡುವ ಚಂದದಿ ಕೊಳಲು ದೀಪಾಡುವ ಚಂದದಿ ಕೊಳಲು ದೀಪಾಡುವ ನಮ್ಮ ಕಂದರ್ಪ ಜಲ ಕ್ರೀಡೆಯಾಡುವ ನಮ್ಮ ಕಂದರ್ಪ ಜಲ ಕ್ರೀಡೆಯಾಡುವ ನಂದಾನಂದನ
ಒಂದು ನಿಮಿಷ ಯುಗವಾಗಿ ತೋರುತ್ತಲಿದೆ ತಾರಂಬ ಶ್ರೀರಂಗಧಾಮನ ತಂದು ತೋರಮ್ಮ ಎಮ್ಮೋಳು ಪ್ರೇಮನ ಉಡುವ ಸೀರೆಯ ಸೆಳೆದೋಡುವ ದೊಡ್ಡ ಕಡಹದ ಮರವೇರಿ ನೋಡುವ ಉಡುವ ಸೀರೆಯ ಸೆಳೆದೋಡುವ ದೊಡ್ಡ ಕಡಹದ ಮರವೇರಿ ನೋಡುವ ಕೊಡಲೊಲ್ಲದೆ ಬಹು ಕಾಡುವ ಲಜ್ಜೆ ಗೆಡಿಸಿ ಮಾನಿನಿಯರ ಕೂಡುವ ಕೊಡಲೊಲ್ಲದೆ ಬಹು ಕಾಡುವ ಲಜ್ಜೆ ಕೆಡಿಸಿ ಮಾನಿನಿಯರ ಕೂಡುವ ತಡವ್ಯಾತಕ್ಕೆ ಸಖಿ ತವಕದಿಂದಲಿ ಪೋಗಿ ತಡವ್ಯಾತಕ್ಕೆ ಸಖಿ ತವಕದಿಂದಲಿ ಪೋಗಿ ಒಡೆಯನ ಕರತಾರೆ ಅಡಿಗೆ ರಘುವೇನ ತರಮ್ಮ ಶ್ರೀರಂಗಧಾಮನ ತಂದು ತೋರಮ್ಮ ಎಮ್ಮಳು ಪ್ರೇಮನ ನೀಲವರ್ಣನ ನಿಜ ರೂಪನ ಶ್ರೀಲೋಲ ಹೆಳವನ ಕಟ್ಟೆ ವಾಸನ ನೀಲವರ್ಣನ ನಿಜ ರೂಪನ ಶ್ರೀಲೋಲ ಹೆಳವನ ಕಟ್ಟೆ ವಾಸನ ಜಾಲಿಹಾಳ ವೆಂಕಟೇಶನ ಜಾಲಿಹಾಳ ವೆಂಕಟೇಶನ ಮೂರು ಲೋಕ ಪಾಲಕ ಭಕ್ತ ಪೋಷಣ ಆಲಸ್ಯವ್ಯಾಕೆನ್ನ ಇನಿಯನ ಕರೆತಾರೆ ಆಲಸ್ಯವ್ಯಾಕೆನ್ನ ಇನಿಯನ ಕರೆತಾರೆ ಬಾಲೆ ನಿನಗೆ ಕಂಠ ಮಾಲೆಯ ಕೊಡುವೆ ಆಲಸ್ಯವ್ಯಾಕೆನ್ನ ಇನಿಯನ ಕರೆತಾರೆ ಬಲೆ ನಿನಗೆ ಕಂಠ ಮಾಲೆಯ ಕೊಡುವೆ ಪರಮ್ಮ ಶ್ರೀರಂಗಧಾಮನ ತಂದು ತೋರಮ್ಮ ಎಮ್ಮೋಳು ಪ್ರೇಮನ ತಾರಮ್ಮ ಶ್ರೀರಂಗಧಾಮನ ತಂದು ತೋರಮ್ಮ ಎಮ್ಮೋಳು ಪ್ರೇಮನ ವಾರಿಜ ಸಖ ಶತ ಕೋಟಿ ತೇಜನ ಹೊಂತ ಕಾರಿಯನಿ ಕರೆ ತಾರೆ ಸೈಲಿಸರಾರೆ ತಾರಮ್ಮ ಶ್ರೀರಂಗಧಾಮನ ತಂದು ತೋರಮ್ಮ ಎಮ್ಮೋಳು ಪ್ರೇಮನ ತಂದು ತೋರಮ್ಮ ಎಮ್ಮೋಳು ಪ್ರೇಮನ ತೋರಮ್ಮ ಶ್ರೀರಂಗಧಾಮನ ತಂದು ತೋರಮ್ಮ ಎಮ್ಮೋಳು ಪ್ರೇಮನ ಸಾಧು 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 ಸಾಧು. ಧನ್ಯವಾದ. ಒಂದು ಶ್ಲೋಕವನ್ನು ಓದಿ ಆಮೇಲೆ ಮತ್ತೊಂದು ಹಾಡು ಹೇಳೋಣ. ಸುಧಾ ಅವರು ಓದಿ. ಹಿಂದೆ ಇಡೀ ಜಗತ್ತಿನ ಎಲ್ಲ ಸಂಗತಿಗಳು ನನ್ನೊಳಗಿದೆ,
ನಾನು ಎಲ್ಲ ಜಗತ್ತಿನ ಸಂಗತಿಗಳನ್ನು ಒಳಗೊಂಡಿದ್ದೇನೆ, ಅವುಗಳನ್ನ ನಾನು ಯಾವತ್ತೂ ಅಂಟಿಕೊಂಡಿಲ್ಲ ಎಂದು ಆಶ್ರಯಿಸಿ ನಿಂತಿಲ್ಲ ಅಂತೆಲ್ಲ ಹೇಳಿದ್ರೆ ನಮಗೊಂದು ತಲೆಯಲ್ಲಿ ಆ ವಿಷಯ ಉಳಿಲಿಕ್ಕೆ ಏನಾದ್ರೂ ಒಂದು ಉದಾಹರಣೆ ಬೇಕಲ್ವಾ? ಅಂದ್ರೆ ಅದಕ್ಕೆ ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾನೆ, ಯಥಾ ಆಕಾಶ ಸ್ಥಿತಃ ನಿತ್ಯಂ ವಾಯು ಸರ್ವತ್ರ ಗಹ ಮಹಾನ್. ಎಲ್ಲೆಡೆ ಹಿರಿ ಹಿಗ್ಗಿ ತುಂಬಿರುವ ಗಾಳಿ ಎಂದೆಂದೂ ಆಗಸದಲ್ಲಿ ಸ್ಥಾನ ಕಳಚಿಕೊಳ್ಳದೆ ಇರುವ ಹಾಗೆ, ಆಕಾಶದಲ್ಲಿ ಗಾಳಿ ಹೇಗಿದೆಯೋ ಹಾಗೆ ಜಗದ ಎಲ್ಲ ವಸ್ತುಗಳು ನನ್ನಲ್ಲಿ ಇದೆ. ಗಾಳಿ ಆಕಾಶ ಇದೆ ಅಂತ ಎಲ್ಲಿಯಾದ್ರೂ ದೂರ ಹೋಗುತ್ತಾ? ಅಥವಾ ಗಾಳಿ ಇದೆ ಎನ್ನುವ ಕಾರಣಕ್ಕೆ ಆಕಾಶದ ಅಸ್ತಿತ್ವ ನಷ್ಟವಾಗುತ್ತಾ? ಆಕಾಶವನ್ನ ದೂಡಿ ಕೂತ್ಕೊಳ್ಳುತ್ತಾ? ಗಾಳಿ ಎಲ್ಲೆಲ್ಲಿ ಇದೆಯೋ ಅಲ್ಲಿ ಎಲ್ಲಾ ಕಡೆಯಲ್ಲೂ ಕೂಡ ಆಕಾಶ ಇದ್ದೇ ಇದೆ. ಹೀಗೆ ಆಕಾಶ ಅನ್ನೋದು ಅತ್ಯಂತ ಉತ್ತಮವಾದ ಉದಾಹರಣೆಯಾಗಿ ಭಗವಂತನಲ್ಲಿ ಎಲ್ಲ ಇದೆ. ಸರ್ವಾಣಿ ಭೂತಾನಿ ಮತ್ಸ್ಥಾನಿ, ಎಲ್ಲ ಜೀವಜಾತಗಳು ಭೂತಗಳು ನನ್ನಲ್ಲಿ ನೆಲೆಸಿವೆ. ಇತಿ ಉಪಧಾರಯ. ಹೇಗೆ ಆಕಾಶದ ನಡುವೆ ಗಾಳಿ ತುಂಬಿಕೊಂಡಿದೆಯೋ, ಸರ್ವತ್ರ ಗಹಮ ವಾಯು, ಅದು ಎಲ್ಲೆಡೆ ಚೂರು ಜಾಗ ಸಿಕ್ಕಿದ್ರು ಕೂಡ ಎಲ್ಲೆಡೆ ಆವರಿಸಿಕೊಳ್ಳುವಂತಹ ಸ್ವಭಾವದ್ದು. ಆದ್ರೂ ಆಕಾಶ ಅದನ್ನು ತನ್ನೊಳಗೆ ಇರಿಸಿಕೊಳ್ಳುತ್ತೆ, ತನ್ನಲ್ಲಿ ಇರಿಸಿಕೊಂಡು ಅದಕ್ಕೆ ಆಶ್ರಯ ಕೊಟ್ಟಿದೆ. ಆದ್ರೆ ಆಕಾಶಕ್ಕೆ ಗಾಳಿ ಬೇಡ, ಆದ್ರೆ ಗಾಳಿಗೆ ಆಕಾಶ ಬೇಕು. ಹಾಗೆ ನನ್ನಲ್ಲಿ ಇಡೀ ಜಗತ್ತಿನ ಎಲ್ಲ ಸಂಗತಿಗಳು ಆಶ್ರಯಿಸಿದ್ರು ಕೂಡ ನಾನು ಅದನ್ನ ಆವರಿಸಿಲ್ಲ ಅನ್ನುವ ಸಂಗತಿಯನ್ನ ಈ ಪದ್ಯದಲ್ಲಿ ಹೇಳಿದ. ಮತ್ತೆ ಮುಂದೆ ಇನ್ನೂ ಕೆಲವು ಸಂಗತಿಗಳನ್ನ ಕೃಷ್ಣ ಇದಕ್ಕೆ ವಿಷಯವಾಗಿ ಮುಂದುವರಿಸಿ ಹೇಳ್ತಾನೆ. ನಾವು ಒಂದು ಹಾಡಿನ ಬಳಿಕ ಮುಂದಿನ ಶ್ಲೋಕದ ಅನುಸಂಧಾನ ಮಾಡೋಣ. ಮಕ್ಕಳೇ, ರೆಡಿ ಇದ್ರೆ ಹೇಳಿ. ಶ್ರೀರಂಗನಾಟದ ಪರೆಯ ತೋರುವುದೇ ನಚ್ಚರಿಯ, ತೋರುವುದೇ ನಚ್ಚರಿಯ. ಶ್ರೀರಂಗನಾಟದ ಪರೆಯ ತೋರುವುದೇ ನಚ್ಚರಿಯ, ತೋರುವುದೇ ನಚ್ಚರಿಯ. ದೇವಕಿ ಕಂದ ದೇವ ಮುಕುಂದ ಮಾವ ಕಂಸನ ಕೊಂದ, ದೇವಕಿ ಕಂದ ದೇವ ಮುಕುಂದ ಮಾವ ಕಂಸನ ಕೊಂದ. ಹಾವಿನ ಫಣಿ ಮೆಟ್ಟಾಡಿದ ಚಂದ, ಹಾವಿನ ಫಣಿ ಮೆಟ್ಟಾಡಿದ, ಹಾವಿನ ಫಣಿ ಮೆಟ್ಟಾಡಿದ ಚಂದ, ಹಾವಿನ ಫಣಿ ಮೆಟ್ಟಾಡಿದ ಚಂದ, ಹಾವಿನ ಫಣಿ ಮೆಟ್ಟಾಡಿದ ಚಂದ, ಹಾವಿನ ಫಣಿ ಮೆಟ್ಟಾಡಿದ ಚಂದ. ಕಾವನಯ್ಯ ಶ್ರೀ ಗೋವಿಂದ, ಕಾವನಯ್ಯ ಶ್ರೀ ಗೋವಿಂದ. ಶ್ರೀರಂಗನಾಟದ ಪರೆಯ ತೋರುವುದೇ ನಚ್ಚರಿಯ, ತೋರುವುದೇ ನಚ್ಚರಿಯ. ಹೊಸ ಪರಿಯಾದವು ಕುಲ ಶಿಖಾಮಣಿಯ, ಅಸುಹೀರಿದ ಪೋತನಿಯ. ಹೊಸ ಪರಿಯಾದವು ಕುಲ ಶಿಖಾಮಣಿಯ, ಅಸುಹೀರಿದ ಪೋತನಿಯ. ಶಿಶುವಾಗಿ ನಂದಾಗ ಯಶೋದೆಯ ಮನೆಯ, ಶಿಶುವಾಗಿ ನಂದ ಯಶೋದೆಯ ಮನೆ. ಮೊಸರು ಹಾಲು ಬೆಣ್ಣೆಗೆ ದನಿಯ, ಮೊಸರು ಹಾಲು ಬೆಣ್ಣೆಗೆ ದನಿಯ.
ಶ್ರೀರಂಗನಾಟ ಶ್ರೀರಂಗನಾಟ ರಂಗನಾಟ ಶ್ರೀರಂಗನಾಟದ ಪರಿಯ ತೋರುದೇನ ಚರಿಯ ತೋರುದೇನ ಚರಿಯ वसुदेवात्मज पशुपति प्रिय वसुदेवात्मज पशुपति प्रिय कुसुमनाभने शेषशय्या कुसुमनाभने शेषशय्या भास्कर कोटि प्रकाशनमया भास्कर कोटि प्रकाशनमय भास्कर कोटि प्रकाशनमया भास्कर कोटि प्रकाशनमय ले सागे पर महेपतिया ले सागे पर महेपतिया श्रीरंगनाट श्रीरंगनाट रंगनाट श्रीरंगनाटद परिया तोरुदेन चरिया तोरुदेन चरिया श्रीरंगनाटद परिया तोरुदेन चरिया तोरुदेन चरिया तोरुदेन चरिया ತೋರುದೇನ ಚರಿಯ. ಧನ್ಯವಾದಗಳು ಆಚಾರ್ಯ. ಕೃತಜ್ಞತೆಗಳು. ಅತ್ಯಂತ ಚೆನ್ನಾಗಿತ್ತು. ಒಂದು ಶ್ಲೋಕ ನೋಡೋಣ, ಆಮೇಲೆ ಮತ್ತೊಂದು ಹಾಡಿಗೆ ಹೋಗೋಣ. ಸ್ವಾತಿ ಅವರು. ನೆಕ್ಸ್ಟ್ ಶ್ಲೋಕ ಓದಿ ಯಾರಾದ್ರು. ಬಹಳ ಸ್ಪಷ್ಟವಾಗಿ ಕೃಷ್ಣ ಸೃಷ್ಟಿಯ ರಹಸ್ಯವನ್ನು ಕೂಡ ನನ್ನದೇ ಆದ ಪ್ರಕೃತಿಯನ್ನ ಬಂದು ಸೇರ್ಕೊಳ್ಳುತ್ತೆ. ಮೂಲ ಪ್ರಕೃತಿಂ ಯಾಂತಿ ಮಾಮಿಕಾಂ ಪ್ರಕೃತಿಂ ಯಾಂತಿ. ನನ್ನವಳೇ ಆದ, ನನ್ನದ್ದೇ ಆದ, ಅಂದ್ರೆ ನನಗೆ ಅವಳ ನಡುವೆ ಒಳ್ಳೆಯ ಏನಂತ ಕೋಆರ್ಡಿನೇಷನ್ ಇದೆ. ಅದರಿಂದಾಗಿ ಅಷ್ಟೂ ವಸ್ತುಗಳನ್ನ ಮೂಲ ಪ್ರಕೃತಿಯಲ್ಲಿ ಸೇರಿಸಿ ಅದನ್ನು ನಾನು ನನ್ನಲ್ಲಿ ನೆಲೆಗೊಳಿಸಿಕೊಳ್ಳುತ್ತೇನೆ. ಕಲ್ಪಕ್ಷಯೇ ಪ್ರಕೃತಿಂ ಯಾಂತಿ ಕಲ್ಪಾದೌ ಪುನಃ ತಾನಿ ವಿಸೃಜಾಮಿ. ಸೃಷ್ಟಿಯ ಆರಂಭದಲ್ಲಿ ಮರಳಿ ಅದನ್ನು ನಾನೇ ಮತ್ತೆ ನಿರ್ಮಿಸ್ತೇನೆ. ಉಳಿದ ಚತುರ್ಮುಖಾದಿ ದೇವತೆಗಳು ಈ ಸೃಷ್ಟಿಯನ್ನ ಮಾಡುವವರಾದ್ರೂ ಕೂಡ ಅವರನ್ನ ಸೃಷ್ಟಿ ಮಾಡಿ ಅವರಲ್ಲಿ ಸೃಷ್ಟಿ ಶಕ್ತಿಯನ್ನ ನಾನೇ ನಿಂತು ತುಂಬಿಸಿ ಆ ಕಾರ್ಯವನ್ನ ಮಾಡ್ತೇನೆ ಅನ್ನುವುದನ್ನು ಕೂಡ ಇಲ್ಲಿ ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಅಹಂ ಕಲ್ಪಾದೌ ವಿಸೃಜಾಮಿ. ನಾನೇ ಈ ಸೃಷ್ಟಿಯ ಆರಂಭವನ್ನ ಪರಿಪೂರ್ಣಗೊಳಿಸ್ತೇನೆ, ನಾನೇ ಈ ಸೃಷ್ಟಿಯ ಕೊನೆಯನ್ನ ಮಾಡ್ತೇನೆ, ನಾನೇ ಈ ಸೃಷ್ಟಿಯ ಆರಂಭವನ್ನ ಮಾಡ್ತೇನೆ. ಎಲ್ಲ ಜೀವರಾಶಿಗಳು ಕೂಡ ಪ್ರಳಯ ಕಾಲದಲ್ಲಿ ನನ್ನುದರವನ್ನು ಸೇರಿಕೊಳ್ಳುತ್ತೆ. ಪ್ರಳಯ ಮುಗಿದು ಸೃಷ್ಟಿಯ ಆರಂಭದಲ್ಲಿ ಮತ್ತೆ ಉದರದಿಂದ ಮೀನು ತನ್ನ ಮರಿಗಳನ್ನು ಹೇಗೆ ಹೊರತಂದು ಕ್ಷೇಮವಾದ ಜಾಗದಲ್ಲಿ ಅವುಗಳನ್ನು ಸುಖಿಯಾಗಿರಿಸುವುದಕ್ಕೆ ಪ್ರಯತ್ನಿಸುತ್ತದೋ ಹಾಗೆ ಭಗವಂತ ಇಡೀ ಪ್ರಪಂಚದ ಎಲ್ಲ ವಸ್ತುಗಳನ್ನು ಮತ್ತೆ ಸೃಷ್ಟಿಯ ಆರಂಭದಲ್ಲಿ ಅವುಗಳ ಸಾಧನೆಗಾಗಿ ಹೊರತಂದು ನಿಲ್ಲಿಸ್ತಾನೆ ಅನ್ನೋದನ್ನ ಕೃಷ್ಣ ಈ ಪದ್ಯದಲ್ಲಿ ಹೇಳಿದ. ಮತ್ತೆ ಮುಂದಿನ ಶ್ಲೋಕದಲ್ಲಿ ಪ್ರಕೃತಿಯ ನಿಯಮನ ಹೇಗೆ ಮಾಡ್ತೇನೆ ಅನ್ನೋದನ್ನ ಹೇಳ್ತಾನೆ. ಸ್ವಾತಿಯವರು ಮುಂದಿನ ಹಾಡು ಹೇಳಿ. ಆನಂದನ ಕಂದ
ಒಲಿಯೇ ಏನಂದತ್ತೆ ವೇದ ವೃಂದ ಆನಂದ ಆನಂದ ಮತ್ತೆ ಪರಮಾನಂದ ಆನಂದನ ಕಂದ ನೊಲಿಯೇ ಏನಂದತ್ತೆ ವೇದ ವೃಂದ ಆನಂದ ಆನಂದ ಆ ಮೊದಲು ಕ್ಷಕಾರಾಂತ ಈ ಮಹಾವರ್ಣಗಳೆಲ್ಲ ಆ ಮೊದಲು ಕ್ಷಕಾರಾಂತ ಈ ಮಹಾವರ್ಣಗಳೆಲ್ಲ ಸ್ವಾಮಿಯಾದ ವಿಷ್ಣುವಿನ ನಾಮವೆಂದು ಅರಿತವಗೆ ಆನಂದ 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 ಒಪ್ಪುವುದು ಬರುತ್ತಿಪ್ಪುದು ಕೋಪ ಶಾಂತಿ ಮಾಡುವುದು ಒಪ್ಪುವುದು ಬರುತ್ತಿಪ್ಪುದು ಕೋಪ ಶಾಂತಿ ಮಾಡುವುದು ರೂಪಲಾವಣ್ಯವು ಹರಿ ವ್ಯಾಪಾರವೆಂದರಿತವರಿಗೆ ಆನಂದ 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 ಜಲಕಾಷ್ಟ ಶೈಲ ಗಗನ ನೆಲ ಪಾವಕ ವಾಯುತರು ಜಲಕಾಷ್ಟ ಶೈಲ ಗಗನ ನೆಲ ಪಾವಕ ವಾಯುತರು ಫಲ ಪುಷ್ಪ ಬಳ್ಳಿಲಿ ಹರಿ ಒಳಗೆ ವ್ಯಾಪ್ತನೆಂದರಿತವಗೆ ಆನಂದ 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 ತಾರೋ ಬಾರೋ ಬೀರೋ ಸಾರೋ ಮಾರೋ ತೋರೋ ಹಾರೋ ಹೋರೋ ತಾರೋ ಬಾರೋ ಬೀರೋ ಸಾರೋ ಮಾರೋ ತೋರೋ ಹಾರೋ ಹೋರೋ ಸೇರೋ ತೋರೆಂಬುದು ಈಶ ಪ್ರೇರಣೆ ಎಂದವರಿಗೆ ಆನಂದ ಆನಂದ ಮತ್ತೆ ಪರಮಾನಂದ ಆನಂದ ಆನಂದ ಮಧ್ವಶಾಸ್ತ್ರ ಪ್ರವಚನ ಮುದ್ದು ಕೃಷ್ಣನ ದರುಶನ ಮಧ್ವಶಾಸ್ತ್ರ ಪ್ರವಚನ ಮುದ್ದು ಕೃಷ್ಣನ ದರುಶನ ಶುದ್ಧ ವಿಜಯ ವಿಠಲನ್ನ ಕೊಂಡಾಡುವವರಿಗೆ ಶುದ್ಧ ವಿಜಯ ವಿಠಲನ್ನ ಕೊಂಡಾಡುವವರಿಗೆ ಆನಂದ ಆನಂದ ಮತ್ತೆ ಪರಮಾನಂದ ಆನಂದನ ನಂದ ನೊಲಿಯೇ ಏನಂದತ್ತೆ ವೇದ ಬಂದ ಆನಂದ ಆನಂದ ಮತ್ತೆ ಪರಮಾನಂದ ಆನಂದ ಆನಂದ. ಶ್ರೀಕೃಷ್ಣಾರ್ಪಣಮಸ್ತು. ಕೃತಜ್ಞತೆಗಳು. ಈಗ ಮತ್ತೊಂದು ಭಜನೆಯನ್ನು ಕೇಳಿ ಮತ್ತೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಜಯ ಕೊಲ್ಹಾಪುರ ನಿಲಯೇ ಭಜದಿಷ್ಟೇ ತರ ವಿಲಯೇ ತವ ಪಾದೌ ಹೃದಿ ಕಲಯೇ ತವ ಪಾದೌ ಹೃದಿ ಕಲಯೇ ರಕ್ತರಚಿತ ವಲಯೇ ಜಯ ಕೊಲ್ಹಾಪುರ ನಿಲಯೇ ಭಜದಿಷ್ಟೇ ತರ ವಿಲಯೇ जय जय सागर जाते गुरु करुणामयि भीते जय जय सागर जाते गुरु करुणामयि भीते जगदम्बाभिदयाते जगदम्बाभिदयाते जीवति तव पोते जय जय सागर सदना जय कात्याजित मदने जय जय सागर सदने जय कात्याजित मदने जय दुष्टांतक कदने जय दुष्टांतक कदने कुंदमुकुल रदने जय कोल्हापुर निलये सुररमणीनुत चरणे सुमन संकट हरणे सुररमणीनुत चरणे सुमन संकट हरणे सुस्वर रंजित वीणे सुंदर निज किरणे कुंकुम रंजित फाले कुंजर भांडवलोले
कलधौतामलचेले कृन्तकुजन जाले जय कोल्हापुर निलये। भज दिन्दीवर सोमे भव मुख्यावर कामे भज दिन्दीवर सोमे भव मुख्यावर कामे भयमूलाळि विरामे भयमूलाळि विरामे भञ्जित मुनि भीमे धृत करुणारस पूरे धनदानोत्सव धीरे धृत करुणारस पूरे धनदानोत्सव धीरे ध्वनिलव निन्दित कीरे ध्वनिलव निन्दित कीरे धीरे धनुज धारे जय कोल्हापुर निलये। सुरहृत्पंजर कीरे सुमगे हार्पित हारे सुरहृत्पंजर कीरे सुमगे हार्पित हारे सुंदर कुंज विहारे सुरवर परिवारे वर कबरी धृत कुसुमे वर कनकाधिक सुषमे वर निलयाध्यद भीमे वन निलयादय भीमे वदन विजित सोमे जय कोल्हापुर निलये। मदकलभालस गमने मधुमथनालस नयने मदकलभालस गमने मधुमथनालस नयने मृदुलोलालक रचने मृदुलोलालक रचने मधुर सरस गाने व्याघ्रपुरी वर निलये व्यास पदार्पित हृदये व्याघ्रपुरी वर निलये व्यास पदार्पित हृदये कुरु करुणामयि सदये विविध निगम गे जय कोल्हापुर निलये भजदिष्टेतर विलये तव पादौ हृदि कलये रक्तरचित वलये जय कोल्हापुर निलये जय कोल्हापुर निलये जय कोल्हापुर निलये जय कोल्हापुर निलये। ಕೃತಜ್ಞತೆಗಳು. ಮುಂದಿನ ಶ್ಲೋಕ ಓದಿ. ಕಲ್ಪದ ಪ್ರಕೃತಿಯ ನಿಯತಿಯಲ್ಲಿರುವಂತಹ ಈ ಸಮಗ್ರ ಜಗತ್ತು ಅದು ನಿರಂತರ ಸೃಷ್ಟಿಗಾಗುವಾಗ ಆ ಪ್ರಕೃತಿಯನ್ನೇ ನಾನು ಬಳಸಿಕೊಂಡು ಮತ್ತೆ ಮತ್ತೆ ನಿರ್ಮಾಣ ಮಾಡುತ್ತೇನೆ. ಸ್ವಾಂ ಪ್ರಕೃತಿಂ ಅವಷ್ಟಭ್ಯ, ತನ್ನದೇ ಆದ ಪ್ರಕೃತಿಯನ್ನ ಬಳಸಿಕೊಂಡು ಮತ್ತೆ ಮತ್ತೆ ವಿಸೃಜಾಮಿ. ಇದು ಒಂದು ಬಾರಿಯ ಸೃಷ್ಟಿ ಅಲ್ಲ, ಸೃಷ್ಟಿ ಅನ್ನೋದು ಮುಗಿಯುವುದೂ ಇಲ್ಲ. ಈ ಸೃಷ್ಟಿಗೆ ಎಲ್ಲಿ ಆರಂಭ ಗೊತ್ತಿಲ್ಲ, ಎಲ್ಲಿ ಕೊನೆ ಗೊತ್ತಾಗಲ್ಲ. ಇದು ನಿರಂತರ ಪ್ರಕೃತಿ, ಇದು ಒಂದು ಚಕ್ರ, ಚಲನೆಯಲ್ಲಿರುವ ಚಕ್ರ. ಇಡೀ ಭೂತಗ್ರಾಮಂ, ಗ್ರಾಮ ಅಂದ್ರೆ ಸಮೂಹ ಅಂತ ಅರ್ಥ. ಭೂತಗ್ರಾಮಂ ಕೃತ್ಸ್ನಂ, ಸಮಗ್ರ ಭೂತ ಜೀವಜಾತಗಳನ್ನು ನಾನು ಪ್ರಕೃತೇ ವಶಾತ್, ಪ್ರಕೃತಿಯನ್ನು ವಶದಲ್ಲಿಟ್ಟುಕೊಂಡು, ಆದ್ರೆ ನಾನು ಯಾರ ವಶಕ್ಕೂ ಬರದೆ ಈ ಇಡೀ ಜಗತ್ತನ್ನು ಸೃಷ್ಟಿಸುತ್ತೇನೆ, ವಿಸರ್ಜನೆ ಮಾಡ್ತೇನೆ. ವಿವಿಧ ರೀತಿಯಿಂದ ಸರ್ಜನೆ ಮಾಡುವುದನ್ನ ವಿಸೃಜಾಮಿ ಅಂತ ಹೇಳಿದ್ದು. ಮಣ್ಣನ್ನ ಮಣ್ಣಾಗಿ ಸೃಷ್ಟಿಸಬೇಕು, ಮಣ್ಣು ನೀರ್ ತರ ಹರಿಬಾರದು. ನೀರನ್ನು ನೀರಾಗಿ ಸೃಷ್ಟಿಸಬೇಕು. ಮೇಲ್ಮುಖವಾಗಿ ಬೆಂಕಿಯಂತೆ
ಉರಿಬಾರ್ದು. ಗಾಳಿ ಗಾಳಿಯಂತೆ ಸೃಷ್ಟಿ ಆಗ್ಬೇಕು, ಅದು ಮಣ್ಣಿನಂತೆ ಭಾರ ಇರಬಾರ್ದು. ಹುಲಿ ಹುಲಿಯಂತೆ ಇರಬೇಕು, ಅದು ಬೆಕ್ಕಿನಂತೆ ದುರ್ಬಲ ಆಗಬಾರ್ದು. ಆನೆ ಆನೆಯಂತೆ ಇರಬೇಕು, ಅದು ಇರುವೆಯಂತೆ ಒದ್ದಾಡಬಾರ್ದು. ಹೀಗೆ ಪ್ರತಿಯೊಂದು ಪ್ರಾಣಿಯನ್ನು ಕೂಡ ವಿವಿಧ ರೀತಿಯಿಂದ ಅದರದರ ಮೂಲ ಪ್ರಕೃತಿ ಏನಿದೆ, ಧರ್ಮ ಏನಿದೆ, ಸ್ವಭಾವ ಏನಿದೆ, ಅದಕ್ಕೆ ತಕ್ಕಂತೆ ನಾನು ವಿಸೃಜಾಮಿ. ಸಮಸ್ತ ಜೀವಜಾತಗಳನ್ನು ನನ್ನದೇ ವಶದಲ್ಲಿರುವಂತಹ ಪ್ರಕೃತಿಯನ್ನು ಬಳಸಿಕೊಂಡು ಮತ್ತೆ ಮತ್ತೆ ಪುನಃ ಪುನಃ ವಿಸೃಜಾಮಿ, ಮತ್ತೆ ಮತ್ತೆ ಅದನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಅವಶಂಭೂತ ಗ್ರಾಮಂ, ತನ್ನ ವಶದಲ್ಲಿ ತಾನು ಇಲ್ಲದೆ ಅಥವಾ ಬೇರೆಯವರ ವಶದಲ್ಲಿರುವಂತಹ ಈ ಜಗತ್ತನ್ನು ನಾನು ನನ್ನ ವಶದಲ್ಲಿ ಇರುವಂತಹ ಪ್ರಕೃತಿಯ ಸಹಾಯದಿಂದ ಅದಕ್ಕೆ ಮತ್ತೆ ಮತ್ತೆ ರೂಪವನ್ನು ಕೊಡ್ತಾ ಇರ್ತೇನೆ. ಇದು ನಾನು ಸೃಷ್ಟಿ ಮಾಡುವ ಪ್ರಕ್ರಿಯೆಯ ಕ್ರಮ ಅಂತ ಕೃಷ್ಣ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ. ಮತ್ತೆ ಇನ್ನೊಂದು ಹಾಡನ್ನ ಕೇಳಿ ಮುಂದಿನ ಚಿಂತನೆಗೆ ಹೋಗೋಣ. ಶ್ರೀನಿವಾಸ್ ಅವರು ಹೇಳಿ. ನಾರಾಯಣ ನಾರಾಯಣ ನಿನ್ನ ನಾಮದ ಸ್ಮರಣೆ, ನಾರಾಯಣ ನಿನ್ನ ನಾಮದ ಸ್ಮರಣೆ, ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ, ನಾರಾಯಣ ನಿನ್ನ ನಾಮದ ಸ್ಮರಣೆ, ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ, ನಾರಾಯಣ. ಕಷ್ಟವಾಗಿರಲಿ ಉತ್ಕೃಷ್ಟವಾಗಿರಲಿ, ಕಷ್ಟವಾಗಿರಲಿ ಉತ್ಕೃಷ್ಟವಾಗಿರಲಿ, ಇಷ್ಟಾರ್ಥಗಳೆಲ್ಲ ಕೂಡಿರಲಿ, ಕೃಷ್ಣ ಕೃಷ್ಣ ಎಂಬ ಬಿಷ್ಟದ ನಾಮದ, ಕೃಷ್ಣ ಕೃಷ್ಣ ಎಂಬ ಬಿಷ್ಟದ ನಾಮದ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ, ನಾರಾಯಣ ನಿನ್ನ ನಾಮದ ಸ್ಮರಣೆ, ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ, ನಾರಾಯಣ. ಸಂತತ ಹರಿ ನಿನ್ನ ಸಾಸಿರ ನಾಮವೆನ್ನ ಅಂತರಂಗದೊಳಗಿರಲಿ, ಸಂತತ ವರದ ಶ್ರೀ ಪುರಂದರ ವಿಠಲನ, ಸಂತತ ವರದ ಶ್ರೀ ಪುರಂದರ ವಿಠಲನ, ಅಂತ್ಯಕಾಲದೊಳೊಮ್ಮೆ ಚಿಂತಿಸುವ ಹಾಗೆ, ನಾರಾಯಣ ನಿನ್ನ ನಾಮದ ಸ್ಮರಣೆ, ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ, ನಾರಾಯಣ. ನಾರಾಯಣ ನಾರಾಯಣ. ಕೃತಜ್ಞತೆಗಳು. ಮುಂದಿನ ಶ್ಲೋಕವನ್ನ ಓದಿ. ಇನ್ನೊಂದು ಮುಖ್ಯವಾದ ಭಗವಂತನ ಬಗೆಗಿನ ಮತ್ತು
ಜ್ಞಾನಧನವನ್ನ ಯಾವಾಗ್ಲೂ ಬಯಸುವವನು ಅಂತ ಅರ್ಥ. ಧನ ಅನ್ನೋದು ವಿತ್ತಂ ವಿದ್ಯಾಧನಾತ್ಮಕಂ ಅಂತ ವೇದಗಳು ಹೇಳುವಂತದ್ದು. ಧನ ಅಂದ್ರೆ ಜ್ಞಾನಧನ. ಅಂತಹ ಧನವನ್ನ ಯಾವಾಗ್ಲೂ ಬಯಸುವಂತವನು ನೀನು, ಅದನ್ನ ಜಯಿಸುವುದಕ್ಕೆ ಅಪೇಕ್ಷಿಸುವವನು ನೀನು. ಹಾಗಾಗಿ ನಿನಗೆಂದು ರಹಸ್ಯದ ಸಂಗತಿಯನ್ನ ನಾನು ಹೇಳುತ್ತೇನೆ. ತಾನಿ ಕರ್ಮಾಣಿ ನಚಮಾಂ ನಿಬಧ್ನಂತಿ. ಆ ಯಾವ ಕರ್ಮಗಳು ಕೂಡ ನನ್ನನ್ನ ಕಟ್ಟಿ ಹಾಕುವುದಿಲ್ಲ. ಯಾಕೆಂದ್ರೆ ನಾನು ಆ ಕರ್ಮ ಮಾಡುವಾಗ ಉದಾಸೀನವದಾಸೀನಂ, ನಾನು ಆ ಕೆಲಸಗಳನ್ನು ಎಲ್ಲವನ್ನು ಮಾಡಿದ್ರೂ ಕೂಡ ಮಾಡದವನಂತೆ ಅದರಿಂದ ಏನೂ ಫಲಾಪೇಕ್ಷೆ ಇಲ್ಲದೆ, ಅಥವಾ ಇಂಥದ್ದೊಂದು ಉಪಯೋಗಕ್ಕಾಗಿ ಈ ಕರ್ಮ ಮಾಡುತ್ತೇನೆ ಅಂತ ಮಾಡದೆ ದೂರ ಇದ್ದು ಬಿಡ್ತೇನೆ. ಎಲ್ಲ ಕರ್ಮ ಮಾಡುತ್ತೇನೆ, ಆದ್ರೆ ಯಾವುದೇ ಕರ್ಮದಲ್ಲಿ ಅಂಟನ್ನ ಹಾಕಿಕೊಳ್ಳುವುದಿಲ್ಲ. ನನಗಿದ್ರಿಂದ ಏನೋ ಲಾಭ, ನನಗಿದ್ರಿಂದ ಏನೋ ಖುಷಿ, ನನಗೆ ನನ್ನವ್ರು ಯಾರೋ ಒಬ್ರಿಗೆ ಸಹಾಯ ಆಗತ್ತೆ, ನನ್ನ ದ್ವೇಷಗಳಿಗೆ ಇದರಿಂದ ತೊಂದರೆ ಆಗತ್ತೆ, ಅದಕ್ಕೋಸ್ಕರ ಈ ತರದ ಸೃಷ್ಟಿಯನ್ನು ಮಾಡ್ತೇನೆ ಅಥವಾ ಈ ತರದ ಪ್ರಳಯವನ್ನು ಉಂಟು ಮಾಡುತ್ತೇನೆ ಅಂತ ಯಾವತ್ತೂ ನಾನು ಅವುಗಳ ಫಲಗಳ ಬಗ್ಗೆ ಯೋಚನೆ ಮಾಡದೆ, ಅಸಕ್ತಂ ಅವುಗಳಲ್ಲಿ ಅಂಟಿಕೊಳ್ಳದೆ, ಅಸಕ್ತಂ ತೇಷು ಕರ್ಮಸು ಉದಾಸೀನವತ್ ಆಸೀನಂ, ಯಾವುದೇ ಕರ್ಮದಲ್ಲಿಯೂ ನಾನು ಅಂಟಿಕೊಳ್ಳದೆ ಆ ಕೆಲಸವನ್ನ ಶ್ರದ್ಧೆಯಿಂದ ಪ್ರೀತಿಯಿಂದ ಮಾಡ್ತೇನೆ. ಎರಡು ಅಂಶಗಳು ಇಲ್ಲಿ ಗೊತ್ತಾಗ್ಬೇಕಾದದ್ದು. ಒಂದು, ಕರ್ಮಾಣಿ ತಾನಿ ಮಾಂ ನಚ ನಿಬಧ್ನಂತಿ. ಯಾವ ಕಾರಣಕ್ಕೂ ಕೂಡ ಆ ಕರ್ಮಗಳು ನನ್ನನ್ನು ಕಟ್ಟಿ ಹಾಕುವುದಿಲ್ಲ. ಬಹಳ ಜನ 10 ಅವತಾರಗಳನ್ನ ವಿಷ್ಣು ತೊಟ್ಟದ್ದು ಅವನಿಗೆ ಕರ್ಮದ ಬಲದಿಂದ. ತನ್ನ ಹೆಂಡತಿಯನ್ನು ಕಳ್ಕೊಂಡ, ಯಾಕೆ ಅಂದ್ರೆ ಶೂರ್ಪನಖೆಗೆ ಅವಮಾನ ಮಾಡಿದ, ಹಾಗಾಗಿ ಸೀತೆಯನ್ನ ಕಳ್ಕೊಳ್ಬೇಕಾಯ್ತು ಅಂತ. ಹೀಗೆಲ್ಲ ಭಗವಂತನಿಗೂ ತಸ್ಮೈ ಇರುತ್ತೆ, ಅದನ್ನು ನಾವು ನೋಡ್ತೇವೆ. ಆದ್ರೆ ಕೃಷ್ಣ ಸ್ಪಷ್ಟವಾಗಿ ತನಗೆ ಯಾವುದೇ ರೀತಿಯಿಂದ ಕರ್ಮಗಳಲ್ಲಿ ನಂಟಿಲ್ಲ, ಅದು ನನ್ನನ್ನ ಗಂಟು ಹಾಕುವುದಿಲ್ಲ ಅನ್ನೋದನ್ನ ಬಿಡಿಸಿ ಹೇಳಿದ್ದಾನೆ. ಅದರಿಂದಾಗಿ ಕೃಷ್ಣ ಇನ್ನೊಂದು ಮುಖ್ಯವಾದ ಸಂಗತಿ ಹೇಳಿದ್ದು, ಒಂದು, ಕರ್ಮಗಳು ಅಂಟುವುದಿಲ್ಲ. ಎರಡನೇದು, ಉದಾಸೀನ. ಯಾವುದೇ ಕರ್ಮ ಮಾಡುವಾಗ್ಲೂ ಕೂಡ ನಾನು ಅದನ್ನ ಏನೋ ಒಂದರ ಅಪೇಕ್ಷೆಯಿಂದ ಮಾಡುವುದಿಲ್ಲ, ಅದರಿಂದಾಗಿ ಅದು ನನಗೆ ಗಂಟು ಹಾಕುವುದಿಲ್ಲ. ಅಸಕ್ತಂ ಉದಾಸೀನವತ್ ಆಸೀನಂ ನ ನಿಬಧ್ನಂತಿ ಕರ್ಮಸು ಅಸಕ್ತಂ. ನಾವೆಲ್ಲ ಕರ್ಮ ಮಾಡುವಾಗ ನಮಗೇನೋ ಒಂದು ಲಾಭ ಇದೆ ಅಂತ ಯೋಚನೆ ಮಾಡ್ತೇವೆ. ನಾವೆಲ್ಲ ಕರ್ಮ ಮಾಡುವಾಗ ನಮಗೇನೋ ಉಪಕಾರ ಆಗುತ್ತೆ ಅಥವಾ ಇನ್ನೊಬ್ಬರಿಂದ ಸುಖ ಸಿಗತ್ತೆ ಅಂತ ಮಾಡ್ತೇವೆ. ಆದ್ರೆ ಭಗವಂತ ಯಾವುದೇ ಕರ್ಮಗಳನ್ನ ಅವ್ನು ನೇರವಾಗಿ ತಾನೇ ಹೇಳ್ತಾ ಇದ್ದಾನೆ. ಇದನ್ನ ಬೇರೆಯವರಿಂದ ಹೇಳಿಸಿದ್ದಲ್ಲ, ತಾನೇ ಆ ಕರ್ಮವನ್ನ ಆಲೋಚನೆ ಮಾಡಿ ಅದರ ಹಿನ್ನೆಲೆಯನ್ನ ಅರ್ಥ ಮಾಡಿಕೊಳ್ತಾ ಇದ್ದಾನೆ. ನಮಗೆ ಅರ್ಥ ಮಾಡಿಸ್ತಾ ಧನಂಜಯ ಅನ್ನುವ ಶಬ್ದವನ್ನು ಹೇಳುವುದರ ಮೂಲಕ ಎಚ್ಚರಿಕೆಯನ್ನು ಕೊಟ್ಟಾನೆ. ಮುಂದೆ ಮತ್ತೊಂದು ಹಾಡಿನ ಮೂಲಕ ಸ್ವಾತಿಯವರು. ಇದ್ದೀರಾ? ಒಂದು ನಿಮಿಷ. ಕಾಯೋ ಕರುಣಾನಿಧೇ ಶ್ರೀ ಹರಿ, ಕಾಯೋ ಕರುಣಾನಿಧೇ, ಖಗವರ ಗಮನ ಖಗವರ ಗಮನ. ಕಾಯೋ ಕರುಣಾನಿಧೇ ಶ್ರೀ ಹರಿ, ಕಾಯೋ ಕರುಣಾನಿಧೇ. ಜ್ಞಾನ ಧ್ಯಾನದ ನಿಜ ಸಾಧನವರಿಗೆ, ಜ್ಞಾನ ಧ್ಯಾನದ ನಿಜ ಸಾಧನವರಿಗೆ, ನೀನೆ ಗತಿಯನುತ ನೀನೆ ಗತಿಯನುತ ಮಾಡುವೆ ನಮನ. ಕಾಯೋ ಕರುಣಾನಿಧೇ ಶ್ರೀ ಹರಿ, ಕಾಯೋ ಕರುಣಾನಿಧೇ. ಘೋರ ಸಂಸಾರದಿ ತಾಪದಿ ನೊಂದೆ, ಘೋರ ಸಂಸಾರದಿ ತಾಪದಿ ನೊಂದೆ, ವಾರಿ ಭವ ಭಯ ವಾರಿ ಭವ ಭಯ ವಾರಿ ಭವ ಭಯ ಘಕುಲ ಶಮನ. ಕಾಯೋ ಕರುಣಾನಿಧೇ ಶ್ರೀ ಹರಿ, ಕಾಯೋ ಕರುಣಾನಿಧೇ.
गुरु महीपति प्रभु अनाथ बंधु, गुरु महीपति प्रभु अनाथ बंधु, ಚರಣರ ಭಜನೆಯ ಚರಣರ ಭಜನೆಯಲಿರಿಸೆನ್ನ ಮನ. ಕರುಣಾನಿಧೆ ಶ್ರೀಹರಿ ಕಾಯೋ ಕರುಣಾನಿಧೆ, ಖಗವರ ಗಮನ ಖಗವರ ಗಮನ, ಕಾಯೋ ಕರುಣಾನಿಧೆ ಶ್ರೀಹರಿ ಕಾಯೋ ಕರುಣಾನಿಧೆ, ಕರುಣಾನಿಧೆ ಕರುಣಾನಿಧೆ. ಶ್ರೀಕೃಷ್ಣ ಅರ್ಪಣಮಸ್ತು. ಕೃತಜ್ಞತೆಗಳು. ಮುಂದಿನ ಒಂದು ಶ್ಲೋಕ ಹೇಳಿ. ಅರ್ಜುನನನ್ನ ಮತ್ತೊಂದು ವಿಷಯದಲ್ಲಿ ಗಾಢವಾಗಿ ಚಿಂತಿಸುವಂತೆ ಮಾಡ್ತಾನೆ ಈ ಮಾತುಗಳ ಮೂಲಕ. ಮಯಾ ಅಧ್ಯಕ್ಷೇಣ ಪ್ರಕೃತಿ ಸಚರಾಚರಂ ಸೂಯತೆ. ನಾನು ಸಾಕ್ಷಿಯಾಗಿ ನಿಂತು ಪ್ರೇರೇಪಿಸುವ ಶಕ್ತಿಯಾಗಿ ಜೀವ ಜಡಗಳನ್ನು ಜೊತೆಯಾಗಿಸಿ ಪ್ರಕೃತಿಯ ಮೂಲಕ ಅದು ಎತ್ತು ಬರುವಂತೆ ಮಾಡ್ತೇನೆ. ಪ್ರಕೃತಿ ಸಚರಾಚರಂ ಸೂಯತೆ. ಪ್ರಕೃತಿಯು ಚರಾಚರ ಪ್ರಪಂಚ. ಚರ ಅಂದ್ರೆ ಚಲಿಸುವ ಜಗತ್ತು, ಅಚರ ಅಂದ್ರೆ ಚಲಿಸದ ಜಡ ಪದಾರ್ಥ, ಜಡ ಜಗತ್ತು. ಚಲಿಸುವ ಮತ್ತು ಚಲಿಸದ ಜೀವ ಮತ್ತು ಜಡಗಳನ್ನು ಬೆಸೆದು ಸಚರಾಚರಂ ಅಂತ ಯಾಕೆ ಹೇಳಿದ್ದು ಅಂತಂದ್ರೆ, ಜೀವಗಳಿಗೆ ಸಾಧನೆ ಮಾಡಬೇಕಾದ್ರೆ ಶರೀರ ಬೇಕೇ ಬೇಕು. ಶರೀರ ಇಲ್ಲದೆ ಇದ್ರೆ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಪ್ರಕೃತಿ ಜೀವ ಜಡಗಳನ್ನು ಜೊತೆಯಾಗಿಸಿ ಜಗತ್ತಿನ ಕಾರ್ಯಭಾರಕ್ಕಾಗಿ ಪ್ರಕೃತಿಯಿಂದ ಸೂಯತೆ, ಚೆನ್ನಾಗಿ ಸಚರಾಚರಂ ಸೂಯತೆ. ಜೊತೆಯಾಗಿ ಹುಟ್ಟುವುದರಿಂದ ಅದಕ್ಕೆ ಸಾಧನೆ ಮಾಡ್ಲಿಕ್ಕೆ ಅವಕಾಶ ಬರುತ್ತೆ. ಹೇತುನ ಅನೇನ ಹೇತುನ, ಈ ಹೇತುವಿನಿಂದ ಜಗದ್ ವಿಪರಿವರ್ತತೆ. ಇದಕ್ಕಾಗಿಯೇ ಜಗತ್ತು ಬದಲಾಗ್ತಾ ಇರುತ್ತೆ. ವಿಪರಿವರ್ತತೆ ಅಂದ್ರೆ ವಿವಿಧ ರೀತಿಯಿಂದ ಬದಲಾಗುತ್ತಾ ಸುತ್ತುತ್ತಾ ಇರುತ್ತೆ, ಒಂದೇ ತರ ಇರಲ್ಲ. ಯಾಕೆ ಅಂದ್ರೆ ಆಯಾ ಕಾಲದ ವಿಶೇಷತೆಗಳನ್ನ ಕಾಲ ಒಳಗೊಂಡಂತೆ ಪ್ರಕೃತಿಯಲ್ಲೂ ಆಗುವ ಬದಲಾವಣೆಗಳು ನಮಗೆ ಬೇಕಿರುವಂತಹ ಕಾರ್ಯಭಾರಗಳನ್ನ ಯಶಸ್ವಿಯಾಗಿ ನಡೆಸಿಕೊಡುತ್ತೆ ಅನ್ನುವುದನ್ನ ಕೃಷ್ಣ ನನ್ನ ಅಧ್ಯಕ್ಷೇನ, ಮಯಾಧ್ಯಕ್ಷೇಣ, ನಾನು ಅಧ್ಯಕ್ಷ ವಹಿಸಿ ಎಲ್ಲವನ್ನು ಸಾಕ್ಷಿಯಾಗಿ ನಿಂತು ಈ ಸೃಷ್ಟಿಯ ಕಾರ್ಯವನ್ನ ಪ್ರಕೃತಿಯ ಮೂಲಕ ನಡೆಸ್ತಾ ಇರ್ತೇನೆ ಅನ್ನುವುದನ್ನ ಈ ಪದ್ಯದಲ್ಲಿ ಹೇಳಿದ. ಮುಂದೆ ಶ್ರೀನಿವಾಸ್ ಅವರು ಹೇಳ್ತೀರಾ? ಆ ನಂತರ ಸ್ವಾತಿಯವರು ಒಂದು ಮಂಗಳ ಹಾಡನ್ನು ಹೇಳಿ. ಸರಿ, ಇದನ್ನ ಹೇಳು. ಕಂಡೆ ಪಂಢರಿರಾಯನ, ಕಂಡೆ ಪಂಢರಿರಾಯನ, ತನ್ನನು ಕೊಂಡಾಡುವರ ಪ್ರಿಯನ. ಕಂಡೆ ಪಂಢರಿರಾಯನ, ತನ್ನನು ಕೊಂಡಾಡುವರ ಪ್ರಿಯನ. ಸಮಚರಣಾಂಬುಜವದನ, ನಿಗಮಾಗಮತತಿ ಗೋಚರನ. ಅಮಿತ ಪರಾಕ್ರಮನ, ಅಮಿತ ಪರಾಕ್ರಮನ. ರುಕ್ಮಿಣಿ ರಮಣರ ವೀಕ್ಷಣನ. ಕಂಡೆ ಪಂಢರಿರಾಯನ, ತನ್ನನು ಕೊಂಡಾಡುವರ ಪ್ರಿಯನ. ಕಾಮಿತಾರ್ಥ ಪ್ರದನ, ತುಳಸಿ ಧಾಮ ವಿಭೂಷಣನ. ಕಂಡೆ ಕಾಮಿತಾರ್ಥ ಪ್ರದನ,
ತುಳಸೀಧಾಮ ವಿಭೂಷಣನ ಕಂಡೆ ಸಾಮಜ ಪ್ರತಿಪಾಲನಾ ಸಾಮಜ ಪ್ರತಿಪಾಲನಾ ತ್ರಿಜಗ ಸ್ವಾಮಿ ಚಿಚ್ಚೋಖಮಯನ ಕಂಡೆ ಪಂಢರಿರಾಯನ ಆ ತನ್ನನು ಕೊಂಡಾಡುವರ ಪ್ರಿಯನ ಶ್ವೇತವಹನ ಸಖನ ಶ್ವೇತವಹನ ಸಖನ ತುಳಸಿ ಧಾಮ ವಿಭೂಷಿತನ ಕಂಡೆ ಶ್ವೇತವಾಹನ ಸಖನ ತುಳಸಿ ಧಾಮ ವಿಭೂಷಿತನ ಕಂಡೆ ವೀತ ಶೋಕ ಭಯನ ವೀತ ಶೋಕ ಭಯನ ಶ್ರೀ ಜಗನ್ನಾಥ ವಿಠಲನಯನ ಕಂಡೆ ಪಂಢರಿರಾಯನ ಆ ತನ್ನನು ಕೊಂಡಾಡುವರ ಪ್ರಿಯನ ತನ್ನನು ಕೊಂಡಾಡುವರ ಪ್ರಿಯನ ಕಂಡೆ ಪಂಢರಿರಾಯನ ನಾ ಕಂಡೆ ಕೃತಜ್ಞತೆಗಳು. ಸ್ವಾತಿಯವರು ಒಂದು ಹಾಡು ಹೇಳಿ ಮಂಗಳ ಹೇಳ್ಬೋದು. ಹ. ಹ್ಮ್. ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ, ಮಹಾಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ. ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ, ಮಹಾಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ. ಎಲ್ಲೆಲ್ಲಿ ನೋಡಿದರೆ ನೀನೆ ವ್ಯಾಪ್ತನಾಗಿ ಇಲ್ಲಿಗೆ ಬರುವ ಕಾರಣವಾಹುದು, ಸೊಲ್ಲಿಗೆ ಕಂಬದಲ್ಲಿ ತೋರಿದ ಮಹಾಮಹಿಮ ಅಲ್ಲಿ ಇಲ್ಲೇ ನಯ್ಯಬಲ್ಲ ಭಕ್ತ ಜನರಿಗೆ. ಕರೆದಾಗಲೇ ಓಡಿ ಬಂದೊದಗುವೋ ಸ್ವಾಮಿ, ಮರಳಿಗಾವುದ ಎಣಿಸಿ ಬರಲಿ ಆತಕೋ. ನೆರೆ ನಂಬಿದವರಿಗೆ ಆ ಬಲ್ಲಿಯಾದರೆ ಏನು, ಅರಿದವರ ಮನದೊಳಗೆ ನಿಂದಾಡುವೋ ಚಂದವಾ. ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ, ಮಹಾಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ. ಇದನೆ ಲಾಲಿಸು ಜೀಯ ನಿನ್ನದೊಂದೇ ಮೂರ್ತಿ, ನಿದರ್ಶನವಲ್ಲದೆ ಮಿಗಿಲಾವುದು. ಪೊದೆ ಪೊದೆ ಮಧ್ವಮತ ಹೊಂದಿದ ಸುಜನರ ಹೃದಯದೊಳಗಾನಂತ ಪರಿ ನಿನ್ನ ರೂಪಂಗಳು. ಬಳಿರ ತಿರುಮಲರಾಯ ನಿನ್ನ ಕರುಣಾರಸಕ್ಕೆ ಎಣೆಗಾಣೆ ಎಣೆಗಾಣೆ ನೆರೆ ಹೊರೆಯಲಿ. ಒಲಿದು ಭಕುತರಿಗಾಗಿ ಬೋಧುವೆ ಹವಣಿಸಿಕೊಂಡೆ, ಸುಲಭ ದೇವರ ದೇವ ವಿಜಯ ವಿಠಲ ವೆಂಕಟ. ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ, ಮಹಾಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ, ಮಹಾಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ. ಶ್ರೀ ಹರಿಪ್ರಿಯತಾಮ್. ಮಂಗಳ ಹಾಡಿ. ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಘ ಸುಖವಿತ್ತು ಕಾಯೋ ಕರುಣಾ ಸಾಗರ. ಪಾಂಡುರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಘ ಸುಖವಿತ್ತು ಕಾಯೋ ಕರುಣಾ ಸಾಗರ.
ಅರಿಯರೋ ನಿನ್ನಲ್ಲದೆ ಮತ್ತನ್ಯ ದೈವವ, ಮರೆಯರೋ ನೀ ಮಾಡಿದ ಅನಿಮಿತ್ತೋಪಕಾರ, ತೊರೆಯರೋ ನಿನ್ನಂಗ್ರಿ ಸೇವೆ ಪ್ರತಿವಾಸರ, ಹರಿಯರೋ ಪರತತ್ವವಲ್ಲದೆ ಇತರ ವಿಚಾರ, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಗ ಸುಖವಿತ್ತು ಕಾಯೋ ಕರುಣಾಸಾಗರ, ಮೂಕ ಬಧಿರಂತರಿಬ್ಬರು ನೋಡ್ಪ ಜನರಿಗೆ, ಕಾಕು ಕಾಕು ಯುಕ್ತಿಗಳನ್ನವರು ತಾರರೋ ಮನಕ್ಕೆ, ಸ್ವೀಕರಿಸರ ಅರ್ಪಿತವನೊಂದು ಕಾಲಕ್ಕೆ, ಆ ಕೈವಲ್ಯ ಭೋಗ ಸುಖ ಅವರಿಗೆ ಬೇಕೇ, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಗ ಸುಖವಿತ್ತು ಕಾಯೋ ಕರುಣಾಸಾಗರ, ಜಯ ಜಯ ಲಾಭ ಲಾಭ ಮಾನ ಪಾಮನ, ಭಯ ಭಯ ಸುಖ ದುಃಖ ಲೋಷ್ಟ ಕಾಂಚನ, ಪ್ರಿಯ ಪ್ರಿಯ ನಿಂದ ಸ್ತುತ್ಯಗಳಿಂದ ನನುದಿನ, ಶ್ರೀಯರಸನ್ ಶ್ರೀಯರಸನ ಚಿಂತಿಪರೋ ನಿನ್ನಧೀನ, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಗ ಸುಖವಿತ್ತು ಕಾಯೋ ಕರುಣಾಸಾಗರ, ಬಿಡರೋ ತಮ್ಮ ಸ್ವಧರ್ಮಗಳೇನು ಬಂದರೋ, ಬಿಡರು ದೈನ್ಯ ಒಬ್ಬರಿಗೂ ಲೋಕವಂದ್ಯರು, ಪಿಡಿಯರು ನಿನ್ನ ದ್ವೇಷಿಗಳಿಂದೇನು ಬಂದರು, ಕೊಡುವರು ಬೇಡಿದಿಷ್ಟಾರ್ಥ ನಿತ್ಯಾನಂದರು, ಪಾಂಡುರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಗ ಸುಖವಿತ್ತು ಕಾಯೋ ಕರುಣಾಸಾಗರ, ನಗುವರೋ ರೋಧಿಸುವರೋ ನಾಟ್ಯವಾಡುವರೋ, ಬಗೆಯರೋ ಬಡತನ ಭಾಗ್ಯ ಭಾಗವತರು, ತೆಗೆಯರೋ ನಿನ್ನಂಗ್ರಿ ಮನವೊಮ್ಮೆಯಾದರು, ಜಗನ್ನಾಥ ವಿಠಲ ನಿನ್ನವರೇನು ಧನ್ಯರು, ಜಗನ್ನಾಥ ವಿಠಲ ನಿನ್ನವರೇನು ಧನ್ಯರೋ, ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಗ ಸುಖವಿತ್ತು ಕಾಯೋ ಕರುಣಾಸಾಗರ, ಪಾಂಡುರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಗ ಸುಖವಿತ್ತು ಕಾಯೋ ಕರುಣಾಸಾಗರ, ಸಂಗ ಕರುಣಾಸಾಗರ. ಶ್ರೀಕೃಷ್ಣ ನಮಸ್ತೆ. ಆಚಾರ್ಯ ಹರಿ ಓಂ ಆಚಾರ್ಯ. ಸರ್ ಹರಿ ಓಂ ಆಚಾರ್ಯ, ಮ್ಯೂಟ್ ಇತ್ತು ಸರ್. ಸರ್ ಹರಿ ಓಂ, ಹರಿ ಓಂ. ಸರ್ ಹರಿ ಓಂ, ಮ್ಯೂಟ್ ಇತ್ತು ಸರ್. ಹರಿ ಓಂ. அந்த சமயத்துல சத்வகுணம் மேலும்